ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇಫ್ ಫಂಕ್ಷನ್ನ ನಾವು ಯಾವ ಥರ ಬೇರೆ ಬೇರೆ ಸಿಚುವೇಶನ್ಲಿ ಯೂಸ್ ಮಾಡಿ ಡಿಫ್ರೆಂಟ್ ರಿಸಲ್ಟ್ಸ್ನ ನಾವು ಐಡೆಂಟಿಫೈ ಮಾಡ್ಬೋದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಇಫ್ ಫಂಕ್ಷನ್ನು ಎಕ್ಸೆಲಲ್ಲಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ನು. ಲಾಜಿಕಲ್ ಟೆಸ್ಟ್ನ ಫೈಂಡ್ ಔಟ್ ಮಾಡೋದಕ್ಕೆ ಈ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಸೊ ಇವತ್ತು ನಾನು ಇಫ್ ಫಂಕ್ಷನ್ನ ಹೇಗೆ ಬೇರೆ ಬೇರೆ ಸಿಚುವೇಶನ್ಗಳಲ್ಲಿ ಬಳಸ್ಬೋದು ಅಂತ ಹೇಳ್ಕೊಡ್ತೀನಿ. ನೀವು ಆಲ್ರೆಡಿ ಎಕ್ಸೆಲ್ನ ಒಂದ್ಸರಿ ಕಲ್ತಿದ್ರೆ ಡೆಫಿನೆಟ್ಲಿ ನೀವು ಈ ರಿಸಲ್ಟ್ನ ಟ್ರೈ ಮಾಡಿರ್ತೀರ, ಪಾಸ್ ಫೇಲ್ ಟ್ರೈ ಮಾಡಿರ್ತೀರ. ಸೊ ಅದನ್ನ ನಾನು ಇವತ್ತು ಮತ್ತೊಂದ್ಸರಿ ಹೇಳ್ಕೊಡ್ತೀನಿ. ಮೊದಲನೇದು ಈಗ ನೋಡಿ, ಈಸ್ ಈಕ್ವಲ್ ಟು ಇಫ್ ಓಪನ್ ಬ್ರಾಕೆಟ್ F4 ಅಂದ್ರೆ ಯಾವುದು ನೋಡಿ, ಈ ಕಾಲಮ್ ಇಲ್ಲಿ ನೋಡಿ, F4 ಗ್ರೇಟರ್ ದನ್ ಈಸ್ ಈಕ್ವಲ್ ಟು 40. ನೋಡಿ ಇದೇ ಆರ್ಡರ್ ಬರೀಬೇಕು. ಗ್ರೇಟರ್ ದನ್ ಈಸ್ ಈಕ್ವಲ್ ಟು 40 ಕಾಮ ಓಪನ್ ಡಬಲ್ ಇನ್ವರ್ಟೆಡ್ ಕಾಮ ಪಾಸ್ ಕ್ಲೋಸ್ double inverted comma again open double inverted comma fail close double inverted comma and close the bracket. ಸೊ ಇದು ನಿಮ್ದು ಸೀಕ್ವೆನ್ಸ್. ಇಲ್ಲಿ ಏನ್ ಮಾಡಿದ್ವಿ, ನಾವು ಎರಡೇ ಕಂಡೀಷನ್ ಕೊಟ್ಟಿರೋದು. ಒಂದು 40ಕ್ಕಿಂತ ಮೇಲಿತ್ತು ಅಂತ ಹೇಳಿದ್ರೆ ಪಾಸ್ ಅಂತ ಕೊಡು, ಇಲ್ಲ ಅಂತ ಹೇಳಿದ್ರೆ ಫೇಲ್ ಅಂತ ಕೊಟ್ಬಿಡು. ಅಷ್ಟೇ, ಎರಡೇ ಕಂಡೀಷನ್ ಕೊಟ್ಟಿರೋದು ನಾವಿಲ್ಲಿ. ಸೊ ಅದರ ಆಧಾರದ ಮೇಲೆ ನಾವು ಈ ಫಂಕ್ಷನ್ ಯೂಸ್ ಮಾಡ್ತಾ ಇದೀವಿ. ಸೊ ಈಗ ಪಾಸ್ ಫೇಲ್ ಕಂಡಿಡಿಯೋದು ನಿಮ್ಗೆ ಆಲ್ರೆಡಿ ಗೊತ್ತು, ಅದನ್ನು ಒಂದ್ಸರಿ ನಾನು ತೋರಿಸ್ಕೊಡ್ತಾ ಇದೀನಿ. ಸೊ ಜಸ್ಟ್ ನಾವು ಈ ಕಂಡೀಷನ್ನ ಎಲ್ಲ ಕಾಲಮ್ಗಳಿಗೂ Ctrl+C Ctrl+V ಕಾಪಿ ಪೇಸ್ಟ್ ಮಾಡ್ತೀನಿ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಕುಮಾರ್ ಅನ್ನೋರು ಫೇಲ್ ಆಗಿದ್ದಾರೆ. ಯಾಕೆ ಅಂದ್ರೆ ಅವ್ರ ಮಾರ್ಕ್ಸು 35. ಸೊ ಇದು ನಿಮ್ಗೆ ವೆರಿ ಬೇಸಿಕ್ ಇಫ್ ಫಂಕ್ಷನ್ ರಿಸಲ್ಟ್ ಐಡೆಂಟಿಫೈ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಇರೋದು. ಆದ್ರೆ ಇದನ್ನೇ ನಾನು ಇನ್ನೊಂದು ಚೂರ್ ಅಡ್ವಾನ್ಸ್ಡ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಟು ಐಡೆಂಟಿಫೈ ಬೋನಸ್. ಇಲ್ಲಿ ನೋಡಿ, ಕಂಡೀಷನ್ ಏನು ಅಂತ ಹೇಳಿದ್ರೆ, condition is if sales are greater than or equal to 10,000, assign a bonus of 500, otherwise 0. ಹಂಗಂತ ಹೇಳಿದ್ರೆ, ಯಾರ್ದು ಸೇಲ್ಸ್ 10,000ಕ್ಕಿಂತ ಜಾಸ್ತಿ ಇದೆ ಅವ್ರಿಗೆ 500 ರೂಪಾಯಿ ಬೋನಸ್ ಕೊಡಿ, ಇಲ್ಲ ಅಂತ ಹೇಳಿದ್ರೆ 0 ಕೊಡಿ ಹೆಂಗಂತ. ಸೊ ಅದಕ್ಕೆ ನಾವು ಯಾವ ತರ ಯೂಸ್ ಮಾಡೋದು, ಇಸ್ ಈಕ್ವಲ್ ಟು ಇಫ್. ಓಕೆ, ಇಫ್ ಅಂತ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಫಂಕ್ಷನ್ ಕೆಳಗಡೆ ಹೈಲೈಟ್ ಆಗುತ್ತೆ. ಜಸ್ಟ್ ಡಬಲ್ ಕ್ಲಿಕ್ ಮಾಡಿ. ಇಲ್ಲ ಹಂಗಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಇಫ್ ಪ್ರೀವಿಯಸ್ ಕಾಲಮ್, ಈ ಕಾಲಮ್ ಇದಂತ ನಾವು ಟೆಸ್ಟ್ ಮಾಡಬೇಕಾಗಿರೋದು. ಸೊ ಈ ಕಾಲಮ್ ಫಸ್ಟ್ ಏನ್ ಕೊಟ್ಟಿದ್ದೆ ನಾನು, ಗ್ರೇಟರ್ ದ್ಯಾನ್ ಈಸ್ ಈಕ್ವಲ್ ಟು ಓಕೆ ಈಸ್ ಈಕ್ವಲ್ ಟು ಏನ್ ಟೆಸ್ಟ್ ಮಾಡ್ಬೇಕು ನಾವು, ಗ್ರೇಟರ್ ದ್ಯಾನ್ ಈಸ್ ಈಕ್ವಲ್ ಟು ಎಷ್ಟು ಬರ್ಬೇಕು ನಮಗೆ, 10,000 ಬರ್ಬೇಕು. ಗ್ರೇಟರ್ ದ್ಯಾನ್ ಈಸ್ ಈಕ್ವಲ್ ಟು 10,000 ಇತ್ತು ಹಂಗಂತ ಹೇಳಿದ್ರೆ ಅವ್ರಿಗೆ ನಾವೇನ್ ಮಾಡ್ಬೇಕು, 500 ರೂಪೀಸ್ ಬೋನಸ್ ಕೊಡ್ಬೇಕು. ಓಕೆ, ಸೊ ಅದನ್ನ ಯಾವ ತರ ನಾವು ಹಾಕೋತೀವಿ, ಕಾಮ ಓಪನ್ ಡಬಲ್ ಇನ್ವರ್ಟೆಡ್ ಕಾಮ, ಸೊ ಇಲ್ಲಿ 500. ಓಕೆ, ಕ್ಲೋಸ್ ಕಾಮ. ಅದೇನಾದ್ರೂ ಇಲ್ಲ ಅಂತ ಹೇಳಿದ್ರೆ ಏನ್ ಕೊಡ್ಬೇಕು ನಾವು, ಅವ್ರಿಗೆ 0 ಕೊಡ್ಬೇಕು. ಸೊ ಓಪನ್ ಡಬಲ್ ಇನ್ವರ್ಟೆಡ್ ಕಾಮ ಪುಟ್ 0 ಅಂಡ್ ಕ್ಲೋಸ್ ದ ಬ್ರಾಕೆಟ್. ಅಷ್ಟೇ, ಎಂಟರ್ ಕೊಡ್ತು ಅಂದ್ರೆ ಬಂತು. ಇವ್ರಿಗೆ ನೋಡಿ, ಇವ್ರದ್ದು ಎಷ್ಟಿದೆ, 12,000 ಇದೆ ಸೇಲ್ಸ್. ಅದಕ್ಕೆ ಇವ್ರಿಗೆ 10,000ಕ್ಕಿಂತ ಮೇಲೆ ಇರೋದ್ರಿಂದ ಇವ್ರಿಗೆ ಬೋನಸ್ ಇದೆ. ಈಗ ಇದನ್ನ ನಾನು ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಕಾಪಿ ಪೇಸ್ಟ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಮೊದಲನೇ ಅವ್ನಿಗೆ 500 ರೂಪಾಯಿ ಬೋನಸ್ಸು. ಯಾಕೆ ಅಂದ್ರೆ ಒಂದು ಸೇಲ್ಸ್ 10,000ಕ್ಕಿಂತ ಜಾಸ್ತಿ ಇದೆ. ಎರಡನೇ ಅವ್ನಿಗೆ 8,000 ಇದೆ, ಅದಕ್ಕೆ ಬೋನಸ್ ಇಲ್ಲ, 0. ಮೂರನೇ ಅವ್ರದ್ದು 15,000 ಇದೆ, ಸೊ ಹಾಗಾಗಿ ಅವ್ರಿಗೆ ಬೋನಸ್ 500 ರೂಪಾಯಿ. ನಾಲ್ಕನೇ ಅವ್ರಿಗೆ 5,000 ಇದೆ, ಹಂಗಾಗಿ ಅವ್ರಿಗೆ ಬೋನಸ್ ಇಲ್ಲ. ಸೊ ಇದು ಇನ್ನೊಂದು ಕಂಡೀಷನ್. ಸೊ ಇಲ್ಲಿಗೆ ಒಂದು ಕಂಡೀಷನ್ ಮುಗೀತು. ಫಸ್ಟ್ ಯಾವ್ದು ನೋಡಿದ್ವಿ, ಪಾಸ್ ಫೇಲ್ ನೋಡಿದ್ವಿ. ನೆಕ್ಸ್ಟ್ ಬೋನಸ್ ಕ್ವಾಲಿಫೈಡ್ ಇಲ್ವೋ ಅನ್ನೋದನ್ನ ನೋಡಿದ್ವಿ. ಈಗ ಡಿಸ್ಕೌಂಟ್ ಕೊಡೋದು. ಏನ್ ಡಿಸ್ಕೌಂಟ್, ಇಲ್ಲಿ ನೋಡಿ, ಇಲ್ಲಿ ಟಾಸ್ಕ್ ಏನು, ಇಫ್ ದ ಕ್ವಾಂಟಿಟಿ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5 ಅಪ್ಲೈ 10% ಡಿಸ್ಕೌಂಟ್, ಅದರ್ವೈಸ್ ನೋ ಡಿಸ್ಕೌಂಟ್. ಓಕೆ, ನಾನು ಈ ಕ್ವಾಂಟಿಟಿ ಏನಿದೆ ನೋಡಿ, ಇಲ್ಲಿ ಕ್ವಾಂಟಿಟಿ ಕಾಲಮ್ ಏನಿದೆ, ಈ ಕ್ವಾಂಟಿಟಿ 5ಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಡಿಸ್ಕೌಂಟ್ 10% ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ನೋ ಡಿಸ್ಕೌಂಟ್. ಸೊ ಹಾಗಾಗಿ 5 ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ. ಸೊ ಈಗ ಇಸ್ ಈಕ್ವಲ್ ಟು ಇಫ್ ಓಪನ್ ಬ್ರಾಕೆಟ್. ಓಕೆ, ಏನ ಟೆಸ್ಟ್ ಮಾಡ್ಬೇಕು ನಾವು, ಕ್ವಾಂಟಿಟಿ 5ಗಿಂತ ಜಾಸ್ತಿ ಇರಬೇಕು. ಸೊ ಕ್ವಾಂಟಿಟಿ ಇಸ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಏನಿರಬೇಕು, 5 ಇರಬೇಕು. ಯಾಕಂತ ಹೇಳಿದ್ರೆ ನೋಡಿ, ಇಲ್ಲಿ ಕ್ವಾಂಟಿಟಿ ಇದೆ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಆ ಕಾಲಮ್ ಆಲ್ರೆಡಿ ತಗೊಂಡಿದ್ದೀನಿ. ಸೊ ಗ್ರೇಟರ್ ದನ್ ಈಸ್ ಈಕ್ವಲ್ ಟು 5 ಇತ್ತು ಹಂಗಂತ ಹೇಳಿದ್ರೆ
ಏನ್ ಕೊಡ್ಬೇಕು ಅವ್ರಿಗೆ 10% ಡಿಸ್ಕೌಂಟ್ ಕೊಡ್ಬೇಕು. ಸೊ 10% ಅನ್ನೋದು ಬರ್ಬೇಕು ಇಲ್ಲಿ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಓಪನ್ ಡಬಲ್ ಇನ್ವರ್ಟೆಡ್ ಕಾಮ, ಓಕೆ, ರೈಟ್ 10%, ಕ್ಲೋಸ್ ಡಬಲ್ ಇನ್ವರ್ಟೆಡ್ ಕಾಮ, ಓಕೆ, ಕಾಮ. ಸೊ ಈಗ 10% ಯಾವಾಗ 5 ಅಥವಾ ಅದಕ್ಕಿಂತ ಮೇಲಿತ್ತು ಅಂತ ಹೇಳಿದ್ರೆ, ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, 0 ಬರ್ಬೇಕು ಅಲ್ಲಿಗೆ. ಸೊ ಅದಕ್ಕೆ ಓಪನ್ ಡಬಲ್ ಇನ್ವರ್ಟೆಡ್ ಕಾಮ, ಪುಟ್ 0, ಕ್ಲೋಸ್ ಡಬಲ್ ಇನ್ವರ್ಟೆಡ್ ಕಾಮ, ಮತ್ತೆ ಕ್ಲೋಸ್ ದ ಬ್ರಾಕೆಟ್. ಸೊ ಈಗ 5%ಗೆ ಅಥವಾ ಅದಕ್ಕಿಂತ ಮೇಲಿತ್ತು ಅಂತ ಹೇಳಿದ್ರೆ 10% ಡಿಸ್ಕೌಂಟ್ ಬರುತ್ತೆ, ಇಲ್ಲ ಅಂದ್ರೆ 0 ಬರುತ್ತೆ. ಸೊ ಈಗ ನೋಡ್ಕೊಳ್ಳಿ, ಮೊದಲನೇವ್ರಿಗೆ ಎ ಎನ್ ಅವ್ರಿಗೆ 10% ಡಿಸ್ಕೌಂಟ್ ಬಂತು, ಬಿ ಎನ್ ಅವ್ರಿಗೆ ಡಿಸ್ಕೌಂಟ್ ಇಲ್ಲ, ಸಿ ಎನ್ ಅವ್ರಿಗೆ ಡಿಸ್ಕೌಂಟ್ ಬಂತು. ಇಲ್ಲಿ ನೋಡ್ಕೊಳ್ಳಿ, ಯಾಕೆಂದ್ರೆ ಇವ್ರದ್ದು 5ಗಿಂತ ಮೇಲಿದೆ, ಇವ್ರಿಗೂ 5ಗಿಂತ ಕೆಳಗಿದೆ, ಇವ್ರಿಗೆ 5ಗಿಂತ ಮೇಲಿದೆ, ಹಂಗಾಗಿ ಇವ್ರಿಗೆ 10% ಡಿಸ್ಕೌಂಟ್ ಬಂತು. ಸೊ ಇದು ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಕ್ಯಾಟಗರೈಸ್ ಮಾಡೋದು ಏಜ್ಗಿಂತ. ಸೊ ಏಜ್ ಅಲ್ಲಿ ಯಾವ ತರ ಕ್ಯಾಟಗರೈಸ್ ಮಾಡೋದು ಹಂಗಂತ ಹೇಳಿದ್ರೆ, ಅವರು 18 ವರ್ಷಕ್ಕಿಂತ ಜಾಸ್ತಿ ಇತ್ತು ಹಂಗಂತ ಹೇಳಿದ್ರೆ ಅವ್ರನ್ನ ಅಡಲ್ಟ್ಸ್ ಅಂತ ಕನ್ಸಿಡರ್ ಮಾಡಿ, 18 ವರ್ಷಕ್ಕಿಂತ ಕೆಳಗಿತ್ತು ಅಂತ ಹೇಳಿದ್ರೆ ಅವ್ರನ್ನ ಚೈಲ್ಡ್ ಅಂತ ಕನ್ಸಿಡರ್ ಮಾಡಿ ಅಂತ ಒಂದು ಕ್ಯಾಟಗರಿ ಮಾಡ್ಬೇಕು ನೀವು. ಇನ್ನೊಂದು ಡಿಫ್ರೆಂಟ್ ಎಕ್ಸಾಂಪಲ್ ಇದು. ಸೊ ಇಲ್ಲಿ ವೆರಿ ಸಿಂಪಲ್, ಮತ್ತೆ ಹೋಗ್ತೀವಿ ಇಲ್ಲಿ, ಇಸ್ ಈಕ್ವಲ್ ಟು ಇಫ್, ಓಕೆ, ಓಪನ್ ಬ್ರಾಕೆಟ್, ಯಾವುದು ಏಜ್ ಎಷ್ಟಿರ್ಬೇಕು ನಿಮಗೆ, ಗ್ರೇಟರ್ ದ್ಯಾನ್ ಈಕ್ವಲ್ಸ್ ಟು 18 ಇತ್ತು ಹಂಗಂತ ಹೇಳಿದ್ರೆ ಕಾಮ, ಅವ್ರನ್ನ ಏನಂತ ಕರೀರಿ ನೀವು, ಅಡಲ್ಟ್ ಅಂತ ಕರೀರಿ. ಅದನ್ನ ಯಾವ್ದ್ರಲ್ಲಿ ಬರೀಬೇಕು, ಇನ್ವರ್ಟೆಡ್ ಕಾಮದಲ್ಲಿ ಬರೀಬೇಕು, ಏನಂತ, ಅಡಲ್ಟ್, ಓಕೆ, ಕ್ಲೋಸ್ ಇನ್ವರ್ಟೆಡ್ ಕಾಮ. ಈಗ ಇನ್ ಕೇಸ್ ಅವರು 18ಗಿಂತ ಕೆಳಗಿದ್ರು, 18 ಅಥವಾ ಅದಕ್ಕಿಂತ ಕೆಳಗಿದ್ರು, ಆಗ ಅಂತವ್ರು ಏನಂತ ಕರಿಬೇಕು ನಾವು, ಚೈಲ್ಡ್, ಓಕೆ. ಸೊ ಅನದರ್ ಎಕ್ಸಾಂಪಲ್ ಇಸ್ ಚೈಲ್ಡ್, ಅನದರ್ ಕಂಡೀಷನ್ ಇಸ್ ಚೈಲ್ಡ್. ಸೊ ಕ್ಲೋಸ್ ಇಟ್. ಸೊ 2 ಕಂಡೀಷನ್ ಮುಗೀತು. ಸೊ ಈಗ ನಾ ಏನ್ ಮಾಡ್ತೀನಿ, ಕಾಪಿ ಪೇಸ್ಟ್. ಇದರಲ್ಲಿ ಮೊದಲನೇವರು ಅಡಲ್ಟು, ಎರಡನೇವರು ಚೈಲ್ಡು, ಮೂರನೇವರು ಅಡಲ್ಟು, ನಾಲ್ಕನೇವರು ಚೈಲ್ಡು. ಯಾಕಂದ್ರೆ ಇವ್ರ ಏಜ್ ಎಲ್ಲ 18 ವರ್ಷಕ್ಕಿಂತ ಕಡಿಮೆ ಇದೆ. ಓಕೆ, ಸೊ ಅನದರ್ ಕಂಡೀಷನ್ ಇಸ್ ಫುಲ್ಫಿಲ್ಡ್. ಯಾವ್ದು ಯೂಸ್ ಮಾಡಿದ್ವಿ ನಾವು, ಏಜ್ ಬೇಸಿಸ್ ಮೇಲೆ ಮಾಡೋದು. ನೆಕ್ಸ್ಟ್ ಕ್ಯಾಟಗರಿ ಏನಪ್ಪಾ ಹಂಗಂತ ಹೇಳಿದ್ರೆ, ಇಫ್ ಇಮೇಲ್ ಇಸ್ ಬ್ಲಾಂಕ್. ಈಗ ಸೇ ಫಾರ್ ಎಕ್ಸಾಂಪಲ್ ಯಾವ್ದೊಂದು ಸೆಲ್ ಕೊಟ್ಟಿರ್ತೀವಿ, ಆ ಸೆಲ್ ಅಲ್ಲಿ ಬ್ಲಾಂಕ್ ಇರುತ್ತೆ. ಆ ಬ್ಲಾಂಕ್ ಇದ್ ಸೆಲ್ ನ ನಾನು ಹೇಗೆ ಐಡೆಂಟಿಫೈ ಮಾಡಿ ಅದನ್ನ ನಾನು ಇಫ್ ಕಂಡೀಷನ್ ಯೂಸ್ ಮಾಡಬೇಕು ಅನ್ನೋದನ್ನ ಇಲ್ಲಿ ನೋಡ್ಕೊಳ್ಳೋದ. ಇಲ್ಲಿ ನೋಡಿ, ಇಲ್ಲಿ ನನಗೆ ಇಮೇಲ್ ಕಾಲಮ್ ಇದೆ, ಇಮೇಲ್ ಕಾಲಮ್ಲಿ ಇಮೇಲ್ ಇದೆ, ಬ್ಲಾಂಕ್ ಇದೆ, ಇಮೇಲ್ ಇದೆ, ಬ್ಲಾಂಕ್ ಇದೆ. ಓಕೆ, ಸೊ ಇಲ್ಲಿ ಇಮೇಲ್ ಕೊಟ್ಟಿರೋರಿಗೆ ನಾನು ಏನಂತ ಕೊಡಬೇಕು, ಪ್ರೊವೈಡೆಡ್ ಅಂತ ಕೊಡಬೇಕು. ಇಮೇಲ್ ಕೊಟ್ಟಿಲ್ಲದೆ ಇರೋರಿಗೆ ಏನಂತ ಕೊಡ್ಬೇಕು, ನಾನು ನಾಟ್ ಪ್ರೊವೈಡೆಡ್ ಅಂತ ಕೊಡಬೇಕು. ಸೊ ಅದಕ್ಕೆ ಯಾವ ತರ, ಇಸ್ ಈಕ್ವಲ್ ಟು ಇಫ್, ಓಪನ್ ಬ್ರಾಕೆಟ್, ಓಕೆ, ದಿಸ್ is equal to, this is equal to ನೋಡಿ empty. This is equal to empty ಆಗಿದ್ರೆ, ಅಂದ್ರೆ ಖಾಲಿ ಇತ್ತು ಅಂತ ಹೇಳಿದ್ರೆ, ಕಾಮ ಏನಂತ ಟೈಪ್ ಮಾಡಬೇಕು, ನಾಟ್ ಪ್ರೊವೈಡೆಡ್. ಸೊ ನಾಟ್ ಪ್ರೊವೈಡೆಡ್. ಓಕೆ, ಇಲ್ಲ ಫುಲ್ ಇತ್ತು ಅಂದ್ರೆ ಏನಂತ, ಅದಕ್ಕೆ ಆ ಕಂಡೀಷನ್ ಇಲ್ಲ ಅಂದ್ರೆ ಏನಂತ ಅರ್ಥ, ಪ್ರೊವೈಡೆಡ್ ಅಂತ ಅರ್ಥ. ಓಕೆ, ಕ್ಲೋಸ್ ದ ಬ್ರಾಕೆಟ್. ನೋಡಿ, ಮೊದಲನೇವ್ರದ್ದು ಪ್ರೊವೈಡೆಡ್ ಯಾಕಂದ್ರೆ ಇಮೇಲ್ ಇದೆ, ಎರಡನೇವರು ನಾಟ್ ಪ್ರೊವೈಡೆಡ್ ಯಾಕಂದ್ರೆ ಅವ್ರಿಗೆ ಇಮೇಲ್ ಇಲ್ಲ, ಮೂರನೇವರು ಪ್ರೊವೈಡೆಡ್, ನಾಲ್ಕನೇವರು ಪ್ರೊವೈಡೆಡ್, ಇಟ್ಸ್ ನಾಟ್ ಪ್ರೊವೈಡೆಡ್. ಓಕೆ, ಸೊ ಈಗ ನಾವು ಡಿಫ್ರೆಂಟ್ ಸಿನಾರಿಯೋದಲ್ಲಿ ಇಫ್ ಕಂಡೀಷನ್ ನ ನಾವು ಯಾವ ತರ ಯೂಸ್ ಮಾಡ್ಕೋಬಹುದು ಹಂಗಂತ ನೋಡಿದ್ವಿ. ಸೊ ಇದು ಓನ್ಲಿ 2 ಕಂಡೀಷನ್ಸ್, ಐದರ್ ಇಟ್ ಇಸ್ ದೇರ್, ಇಟ್ ಇಸ್ ನಾಟ್ ದೇರ್. ಅಲ್ಲಿ ಅದು ಇದೆಯಾ ಇಲ್ವಾ, ಇಮೇಲ್ ಐ ಡಿ ಇದೆಯಾ, ಇಮೇಲ್ ಐ ಡಿ ಇಲ್ವಾ, ಡಿಸ್ಕೌಂಟ್ ಕೊಡ್ಬೇಕಾ, ಡಿಸ್ಕೌಂಟ್ ಕೊಡಂಗಿಲ್ವಾ, ಅವ್ರು ಅಡಲ್ಟಾ ಚೈಲ್ಡಾ, ಈ ತರ 2 ಕಂಡೀಷನ್ಸ್ ನ ಮಾತ್ರ ಯೂಸ್ ಮಾಡಿ ನಾವು ಈಗ ಏನ್ ಮಾಡಿದ್ವಿ, ಇಫ್ ಕಂಡೀಷನ್ ನ ಅಪ್ಲೈ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನೆಸ್ಟೆಡ್ 2ಕ್ಕಿಂತನೂ ಜಾಸ್ತಿ ಕಂಡೀಷನ್ ಇತ್ತು ಅಂತ ಹೇಳಿದ್ರೆ ಯಾವ ತರ ನಾವು ಇಫ್ ಕಂಡೀಷನ್ ನ ಯೂಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ.